ಜೋರಾಗೆ ಇತ್ತು. ಇನ್ನು ಮಂಡ್ಯದಲ್ಲಂತೂ ಸಖತ್ ಜೋರಾಗೆ ಇತ್ತು. ಅವು ಮೇಯುವ ಜೋಡೆತ್ತು, ನಾವು ನಿಜವಾದ ಜೋಡೆತ್ತು ಅಂತ ಕುಮಾರಸ್ವಾಮಿ ಅವರು ಇವತ್ತು ಸ್ಟೇಟ್ಮೆಂಟ್ ಕೊಡೋ ಮುಖಾಂತರವಾಗಿ ಟಾಂಗ್ ಕೊಟ್ಟಿದ್ದಾರೆ. ಈ ಟಾಂಗ್ ಅನ್ನ ಕೊಟ್ಟಿದ್ದು ನಟ ದರ್ಶನ್ ಹಾಗೇನೆ ಯಶ್ಗೆ ಸಿಎಂ ಎಚ್ಡಿಕೆ ತಿರುಗೇಟನ್ನ ಕೊಟ್ಟಿರೋದು. ಸುಮಲತಾ ಬೆಂಬಲಕ್ಕೆ ದರ್ಶನ್ ಹಾಗೇನೆ ಯಶ್ ನಿಂತಿದ್ರು. ಅವರು ಕೂಡ ಮೊನ್ನೆ ಸಾಕಷ್ಟು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು. ಅದಕ್ಕೆ ತಿರುಗೇಟನ್ನ ಇವತ್ತು ಕುಮಾರಸ್ವಾಮಿ ಅವರು ಕೊಟ್ಟಿದ್ದಾರೆ. ಸರ್ ನಮ್ಮ ಹೀರೋನು ಇದಾರಲ್ಲ ಸರ್, ಆಕ್ಚುಲಿ ಒಂದೇ ಆಕ್ಟಿಂಗ್ ಸರ್. ಆಕ್ಚುಲಿ ಒಂಟಿ ಗಾಡಿ ಹೊಡಿತಲ್ಲ ಸರ್, ಜೋಡಿಯದ ಗಾಡಿ ಹೊಡಿತಾರ ನಾವು. ಸರ್ ನಮ್ಮ ಹೀರೋನು ಇದಾರಲ್ಲ ಸರ್, ಒಂದು ಮಾತು ಹೇಳಿದ್ದೇನೆ. ಏಕೆಂದ್ರೆ ಇಲ್ಲಿ ನಮ್ಮ ಪಕ್ಷೇತರ ಅಭ್ಯರ್ಥಿ ನಾಮಪತ್ರ ಹಾಕಬೇಕಾದ್ರೆ ನಾವು ಜೋಡೆತ್ತು ಬರ್ತೀವಿ ಅಂತ ಹೇಳಿದ್ದಾರೆ. ಅವು ಜೋಡೆತ್ತು ಅಂತ ಏನ್ ಹೇಳಿದ್ದಾರೆ, ನಮ್ಮ ರೈತರಿಗೆ ಹೊಲ ಉಳಕ್ ಬೇಕಾಗಿರ್ತಕ್ಕಂಥ ಜೋಡೆತ್ತಲ್ಲ. ಅವು ರೈತರಿಗೆ ಹೊಲ ಉಳ ಜೋಡೆತ್ತಲ್ಲ. ಅವು ಇಲ್ಲಿಬ್ರು ನಿಜವಾದ ಜೋಡೆತ್ತಿದ್ದೇವೆ. ಇಲ್ಲಿ ಈ ರಾಜ್ಯದ ಸಮಗ್ರ ಅಭಿವೃದ್ಧಿಯ ಜೊತೆಯಲ್ಲಿ ಈ ಮಂಡ್ಯ ಜಿಲ್ಲೆಯಲ್ಲಿರ್ತಕ್ಕಂಥ ಹಲವಾರು ಸಮಸ್ಯೆಗಳಿಗೆ ಯಾವ ಹಸಿರಿನ ನಾಡು ಅಂತಕ್ಕಂಥ ಹೆಸರನ್ನ ಹೊಂದುತ್ತಾ ಈ ಒಂದು ಮಂಡ್ಯ ಜಿಲ್ಲೆಯ ಸದಾ ಹಸಿರನ್ನ ತಂದು ಕೊಡ್ತಕ್ಕಂಥ ನಿಟ್ಟಿನಲ್ಲಿ ನಿಜವಾದ ಜೋಡೆತ್ತುಗಳು ಇಲ್ಲೇನಿದ್ದೇವೆ. ಈ ಜೋಡೆತ್ತುಗಳನ್ನು ನಂಬಿ ನೀವು ಬೆಳೆದಿರ್ತಕ್ಕಂಥ ಬೆಳೆನ ಅರ್ಧ ರಾತ್ರಿ ಬಂದು ಮೇಯ್ಕೊಂಡು ಹೋಗಂತ ಜೆತ್ಗಳನ್ನ ದಯವಿಟ್ಟು ನೋಡಬೇಡಿ. ನೆನ್ನೆ ಒಂದು ಮಾತು ಹೇಳಿದ್ದೆ. ಆಕ್ಚುಲಿ ಒಂದೇ ಆಕ್ಟಿಂಗ್ ಸರ್. ಆಕ್ಚುಲಿ ಒಂಟಿ ಗಾಡಿ ಹೊಡಿತಲ್ಲ ಸರ್, ಜೋಡಿಯದ ಗಾಡಿ ಹೊಡಿತಾರ ನಾವು. ಸರ್ ನಮ್ಮ ಹೀರೋನು ಇದಾರಲ್ಲ ಸರ್, ಆಕ್ಚುಲಿ ಒಂದೇ ಆಕ್ಟಿಂಗ್ ಸರ್. ಆಕ್ಚುಲಿ ಒಂಟಿ ಗಾಡಿ ಹೊಡಿತಲ್ಲ ಸರ್, ಜೋಡಿಯದ ಗಾಡಿ ಹೊಡಿತಾರ ನಾವು. ಸರ್ ನಮ್ಮ ಹೀರೋನು ಇದಾರಲ್ಲ ಸರ್, ಆಕ್ಚುಲಿ ಒಂದೇ ಆಕ್ಟಿಂಗ್ ಸರ್. ಇನ್ನು ಇದರ ಮುಂದುವರೆದ ಭಾಗವಾಗಿ ದರ್ಶನ್, ದುರ್ಯೋಧನ, ನಿಖಿಲ್, ಅಭಿಮನ್ಯು ಅನ್ನೋ ವಿಚಾರವನ್ನ ಕೂಡ ಕುಮಾರಸ್ವಾಮಿ ಅವರು ಪ್ರಸ್ತಾಪ ಮಾಡಿದ್ರು. ಚಕ್ರವ್ಯೂಹವನ್ನ ಭೇದಿಸ್ತಾನೆ ಅಭಿಮನ್ಯು ಅಂತ ಕುಮಾರಸ್ವಾಮಿ ಅವರು ಹೇಳಿರೋದು. ಕುರುಕ್ಷೇತ್ರದ ಸಿನಿಮಾ ಹೆಸರಲ್ಲೂ ಕೂಡ ಸಿಎಂ ದರ್ಶನ್ಗೆ ಟಾಂಗ್ ಅನ್ನ ಕೊಟ್ಟಿದ್ದಾರೆ. ನನ್ನ ಮನೆಯ ಮಕ್ಕಳಾಗಿ ಇಲ್ಲಿಗೆ ಬಂದಿದ್ದಾರೆ. ತಾಯಿಗೋಸ್ಕರ ಮಕ್ಕಳು ಬರೋದು ತಪ್ಪ? ನೀವೇ ಹೇಳಿ. ಇವತ್ತು ಮಗನಿಗೋಸ್ಕರ ಅವರೆಲ್ಲ ಬಂದು ಹಿಂಗೆ ನಿಂತ್ಕೊಂಡು ಪ್ರಚಾರ ಮಾಡೇ ಮಾಡ್ತಾರೆ. ಈ ತಾಯಿಗೋಸ್ಕರ ನನ್ನ ಮಕ್ಕಳು ಬರೋದು ಇವತ್ತು ತಪ್ಪ ಅಂತ ನೀವೇ ನಿಜ. ದರ್ಶನ್ ಆಗ್ಲಿ, ಯಶ್ ಆಗ್ಲಿ, ನನ್ನ ಕುಟುಂಬದ ಸದಸ್ಯರಾಗ್ಲಿ, ನನ್ನ ಮನೆಯ ಮಕ್ಕಳಾಗಿ ಇಲ್ಲಿಗೆ ಬಂದಿದ್ದಾರೆ. ತಾಯಿಗೋಸ್ಕರ ಮಕ್ಕಳು ಯಾವ ಒಂದು ಮಂಡ್ಯ ಜಿಲ್ಲೆಯಲ್ಲಿ ರಾಜಕೀಯದ ಚಕ್ರವ್ಯೂಹಕ್ಕೆ ಧುಮುಕಿದ್ದಾನೆ. ಕುರುಕ್ಷೇತ್ರ ಚಿತ್ರದಲ್ಲಿ ನಟನೆ ಮಾಡಿರ್ತಕ್ಕಂಥ ನಿಖಿಲ್ ಕುಮಾರ್ ಅವರು ಅಭಿಮನ್ಯುವಿನ ಪಾತ್ರದಲ್ಲಿ ಚಕ್ರವ್ಯೂಹವನ್ನು ಭೇದಿಸ್ತಕ್ಕಂಥ ಪಾತ್ರ ಏನಿದೆ, ಅವನ ತಂದೆ ಅರ್ಜುನ ಅವನ ಜೊತೆಯಲ್ಲಿ ಇರೋದಿಲ್ಲ. ಇವತ್ತು ರಾಜ್ಯದ ರಾಜಕಾರಣದ ಚಕ್ರವ್ಯೂಹವನ್ನು ಭೇದಿಸಲಿಕ್ಕೆ ಮಂಡ್ಯ ಜಿಲ್ಲೆಯ ಅಭ್ಯರ್ಥಿಯಾಗಿ ಅಭಿಮನ್ಯುವಿನ ಪಾತ್ರವನ್ನ ರಾಜಕೀಯದಲ್ಲಿ ನಿರ್ವಹಣೆ ಮಾಡ್ತಾ ಇದ್ದೇನೆ. ರಾಜಕೀಯದ ಚಕ್ರವ್ಯೂಹದ ಅಭಿಮನ್ಯುವನ್ನ ಇವತ್ತು ಯಾರು ಹಿಮ್ಮೆಟ್ಟಿಸಲಿಕ್ಕೆ ಇವತ್ತು ಕುತಂತ್ರದಲ್ಲಿ ರಾಜಕೀಯವನ್ನ ಇವತ್ತು ನಾಶ ಮಾಡ್ತೀವಿ ಅಂತ ತಿಳ್ಕೊಂಡಿದ್ರೆ ಅದು ಸಾಧ್ಯ ಇಲ್ಲ. ಯಾವ ಒಂದು ಮಂಡ್ಯ ಜಿಲ್ಲೆಯಲ್ಲಿ ರಾಜಕೀಯದ ಚಕ್ರವ್ಯೂಹಕ್ಕೆ ಧುಮುಕಿದ್ದಾನೆ. ಕುರುಕ್ಷೇತ್ರ ಚಿತ್ರದಲ್ಲಿ ನಟನೆ ಮಾಡಿರ್ತಕ್ಕಂಥ ನಿಖಿಲ್ ಕುಮಾರ್ ಅವರು ಅಭಿಮನ್ಯುವಿನ ಪಾತ್ರದಲ್ಲಿ ಚಕ್ರವ್ಯೂಹವನ್ನು ಭೇದಿಸ್ತಕ್ಕಂಥ ಪಾತ್ರ ಏನಿದೆ, ಅವನ ತಂದೆ ಅರ್ಜುನ ಅವನ ಜೊತೆಯಲ್ಲಿ ಇರೋದಿಲ್ಲ.
ಇವತ್ತು ರಾಜ್ಯದ ರಾಜಕಾರಣದ ಚಕ್ರವ್ಯೂಹವನ್ನು ಭೇದಿಸಲಿಕ್ಕೆ ಮಂಡ್ಯ ಜಿಲ್ಲೆಯ ಅಭ್ಯರ್ಥಿಯಾಗಿ ಅಭಿಮನ್ಯುವಿನ ಪಾತ್ರವನ್ನ ರಾಜಕೀಯದಲ್ಲಿ ನಿರ್ವಹಣೆ ಮಾಡ್ತಾ ಇದ್ದೇನೆ. ರಾಜಕೀಯದ ಚಕ್ರವ್ಯೂಹದ ಅಭಿಮನ್ಯುವನ್ನ ಇವತ್ತು ಯಾರು ಇವತ್ತು ಹಿಮ್ಮೆಟ್ಟಿಸಲಿಕ್ಕೆ ಇವತ್ತು ಕುತಂತ್ರದಲ್ಲಿ ರಾಜಕೀಯವನ್ನ ಇವತ್ತು ನಾಶ ಮಾಡ್ತೀವಿ ಅಂತ ತಿಳ್ಕೊಂಡಿದ್ರೆ ಅದು ಸಾಧ್ಯ ಇಲ್ಲ. ಯಾವ ಪಕ್ಷೇತರ ಅಭ್ಯರ್ಥಿಯನ್ನ ಚುನಾವಣೆಯಲ್ಲಿ ನಿಲ್ಲೇಬೇಕು ಅಂತ ಹೇಳಿ ಚಿತಾವಣೆ ಕೊಟ್ಟು ಏನ್ ಚುನಾವಣೆ ಕರ್ಕೊಂಬಂದ ಪುಣ್ಯಾತ್ಮ ಅವನ ಹುಡುಗ, ಅವ್ರ ಹೆಸರು ಹೇಳಲಿಕ್ಕೂ ಅಸಹ್ಯ, ನಾನು ಹೇಳಲಿಕ್ಕೂ ಹೋಗೋದಿಲ್ಲ. ಇಲ್ಲಿ ನಿನ್ನೆ ರಾತ್ರಿ ಆ ಪುಟ್ಟರಾಜು ಮನೆ ಹತ್ರ ಒಂದು ಮಗುನ ಕರ್ಕೊಂಬರ್ತಾರೆ ಒಬ್ರು ಅಜ್ಜಿ. ಇವತ್ತು ಪಾಪ ಪಕ್ಷೇತರ ಅಭ್ಯರ್ಥಿ ಪರವಾಗಿ ಏನ್ ಲೀಡರ್ಶಿಪ್ ತಗೊಂಡು ಹೊರಟಿದ್ದಾರೆ, ಮಂಡ್ಯ ಜಿಲ್ಲೆನಲ್ಲಿ ಕ್ರಾಂತಿ ಮಾಡಬೇಕು ಅಂತ ಹೇಳಿ. ಯಾವ ಪಕ್ಷೇತರ ಅಭ್ಯರ್ಥಿಯನ್ನ ಚುನಾವಣೆಯಲ್ಲಿ ನಿಲ್ಲೇಬೇಕು ಅಂತ ಹೇಳಿ ಚಿತಾವಣೆ ಕೊಟ್ಟು ಏನ್ ಚುನಾವಣೆ ಕರ್ಕೊಂಬಂದ ಪುಣ್ಯಾತ್ಮ ಅವನ ಹುಡುಗ, ಅವ್ರ ಹೆಸರು ಹೇಳಲಿಕ್ಕೂ ಅಸಹ್ಯ, ನಾನು ಹೇಳಲಿಕ್ಕೂ ಹೋಗೋದಿಲ್ಲ. ಇಲ್ಲಿ ನಿನ್ನೆ ರಾತ್ರಿ ಆ ಪುಟ್ಟರಾಜು ಮನೆ ಹತ್ರ ಒಂದು ಮಗುನ ಕರ್ಕೊಂಬರ್ತಾರೆ ಒಬ್ರು ಅಜ್ಜಿ. ಇವತ್ತು ಪಾಪ ಪಕ್ಷೇತರ ಅಭ್ಯರ್ಥಿ ಪರವಾಗಿ ಏನ್ ಲೀಡರ್ಶಿಪ್ ತಗೊಂಡು ಹೊರಟಿದ್ದಾರೆ, ಮಂಡ್ಯ ಜಿಲ್ಲೆ. ಏನೋ ನಿರ್ಮಾಪಕ ಮುನಿರತ್ನ ಅವರು ಸ್ಟಾರ್ಗಳನ್ನ ಸೃಷ್ಟಿ ಮಾಡಿದ್ರ, ಈ ವಿಚಾರ ಕೂಡ ಇವತ್ತು ಮಂಡ್ಯ ಅಖಾಡದಲ್ಲಿ ಸದ್ದು ಮಾಡ್ತು. ದರ್ಶನ್ ಯಶ್ಗೆ ಮುನಿರತ್ನ ಗಾಡ್ ಫಾದರ್ ಆಗಿದ್ರ. ಜೆಡಿಎಸ್ ರ್ಯಾಲಿಯಲ್ಲಿ ಸಿಎಂ ಪರೋಕ್ಷವಾಗಿ ಈ ಬಗ್ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸ್ಟಾರ್ಗಳನ್ನ ಸೃಷ್ಟಿ ಮಾಡಿದ್ದೆ ಶಾಸಕ ಮುನಿರತ್ನಣ್ಣ, ನೀನೇ ಮಾತಾಡೋಣ ಅಂತ ದರ್ಶನ್ ಯಶ್ಗೆ ಟಾಂಗ್ ಅನ್ನ ಈ ಮುಖಾಂತರ ಕೂಡ ಕುಮಾರಸ್ವಾಮಿ ಅವರು ಕೊಡೋ ಪ್ರಯತ್ನವನ್ನ ಮಾಡಿದ್ರು. ಆದ್ರೆ ದರ್ಶನ್ ಡೈಲಾಗ್ ಅನ್ನೇ ರಿಪೀಟ್ ಮಾಡಿದ್ರು ಮುನಿರತ್ನ ಅವರು. ಅಲ್ಲಿ ಬಂದಂತ ಜನರ ಮುಂದೆ, ಕಾರ್ಯಕರ್ತರ ಮುಂದೆ ಸ್ಟಾರ್ಗಳನ್ನ ಸೃಷ್ಟಿ ಮಾಡಿದ್ದೆ ಶಾಸಕ ಮುನಿರತ್ನಣ್ಣ, ನೀನೇ ಮಾತಾಡೋಣ ಅಂತ ದರ್ಶನ್ ಯಶ್ಗೆ ಟಾಂಗ್ ಅನ್ನ ಕುಮಾರಸ್ವಾಮಿ ಅವರು ಕೊಟ್ರು. ಆದ್ರೆ ದರ್ಶನ್ ಮೊನ್ನೆ ಏನೆಲ್ಲ ಡೈಲಾಗ್ ಗಳನ್ನ ಹೇಳಿದ್ರು ಅದನ್ನೇ ರಿಪೀಟ್ ಮಾಡಿದ್ರು ಇವತ್ತು ಮುನಿರತ್ನ ಅವರು. ಅಮ್ಮ ಇವತ್ತು ಇಲ್ಲಿಗೆ ಬಂದು ನಿಂತಿರೋದು ನೀವು ಅವ್ರಿಗೆ ತೋರಿಸ್ತಿರೋ ಪ್ರೀತಿ, ಪ್ರೋತ್ಸಾಹ, ಬೆಂಬಲ, ಆಶೀರ್ವಾದ. 18ನೇ ತಾರೀಕಲ್ಲ 23 ಓಪನ್ ಆಗುತ್ತಲ್ಲ, ಅವತ್ತು ಪಡ 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 ಹೇಳ್ತಿದ್ದಾಗ ಇವತ್ತೇನೇ ನಮ್ಗೆ ಅಂದಿದ್ರು ಅವ್ರು ಹಂಗಂಗೆ ಕೆಳಗಡೆ ಹೋಗ್ಬೇಕು, ಇದು ಹೇಳ್ತಾ ಇರ್ಬೇಕು. ಇಷ್ಟೇ ನಾನು ಕೇಳ್ಕೊಳ್ಳೋದು. ಇಲ್ಲಿ ಯಾವುದೇ ಪಕ್ಷವಾಗಿ ಬಂದಿಲ್ಲ, ನೀವು ಬರೀ ಪ್ರೀತಿಯಿಂದ ಬಂದಿದ್ದೀರಾ. ಅಭಿಮಾನಿಗಳು ಆಕ್ಚುಲಿ ಪಂಚನ ಮೇಲಕ್ಕೆ ಕತ್ತಿದ್ರೆ ಏನೇನೆಲ್ಲ ಆಗ್ಬೋದು ಅಂತ ಒಂದು ಸಲಿ ಉತ್ತರ ಕೊಟ್ಬಿಟ್ರೆ ನಾವು ಜನ ಗೊತ್ತಾಗುತ್ತೆ ಏನಿದು ಅಂತೇಳಿ. ಆದ್ರಿಂದ ನಿಮ್ ಪ್ರೀತಿ, ಪ್ರೋತ್ಸಾಹ, ಬೆಂಬಲ, ಆಶೀರ್ವಾದ ಸದಾ ಅಮ್ಮನ ಮೇಲಿರ್ಲಿ. ಇವತ್ತಿಂದ 18ನೇ ತಾರೀಕುವರೆಗೂ ನಮ್ಮ ಪೆರೇಡ್ ಶುರು. ಪೆರೇಡ್ ಮಾಡೋಣ, ಆಗಿದ್ದಾಗೋಗ್ಲಿ, ಒಂದ್ಸಲಿ ನೋಡೇ ಬಿಡೋಣ. ಸೊ ನಿಮ್ಮ ಈ ಕೂಗು, ಈ ಧ್ವನಿ ಹೀಗೆ ಇರಲಿ. ಅಮ್ಮನಿಗೆ ನಿಮ್ಮ ಆಶೀರ್ವಾದ ಯಾವಾಗ್ಲೂ ಮಾಡಿ ಅಂತ ಕೇಳ್ಕೊಳ್ತೀನಿ. ಅವಾಗಿಂದ ನಿಮ್ ಸೌಂಡ್ ಜಾಸ್ತಿ ಇದಣ, 18ವರೆಗೂ ನಿಮ್ ಸೌಂಡ್ ಹಿಂಗೆ ಇರ್ಬೇಕಣ. ಮುನಿರತ್ನ ಬಾರಣ ಇಲ್ಲಿ, ನೀನು ನಿನ್ ಕೈಲೇ ಮೊದಲು ಸಿನಿಮಾ ರಂಗದಿಂದ ಮಾತಾಡ್ಸೋಣ. ಬಹಳ ಜನ ಚಿತ್ರನಟರನ್ನ ತಯಾರು ಮಾಡಿದ್ಯಾ, ಬಾಯಲ್ಲಿ ನೀನೇ ಮಾತಾಡ ಬಾರಣ ಇಲ್ಲಿ. ಮುನಿರತ್ನ ಸಿನಿಮಾ ನಟರನ್ನ ತಯಾರು ಮಾಡಿರೋ ಮುನಿರತ್ನ ಅವರೇ ಮೊದಲು ನಿಮ್ಮೆಲ್ಲರನ್ನ ಉದ್ದೇಶಿಸಿ ಮಾತನಾಡ್ತಾರೆ. ಬಾರಣ ಇಲ್ಲಿ ಮುನಿರತ್ನ ಬಾರಣ ಇಲ್ಲಿ, ನೀನು ನಿನ್ ಕೈಲೇ ಮೊದಲು ಸಿನಿಮಾ ರಂಗದಿಂದ ಮಾತಾಡ್ಸೋಣ. ಬಹಳ ಜನ ಚಿತ್ರನಟರನ್ನ ತಯಾರು ಮಾಡಿದ್ಯಾ, ಬಾಯಲ್ಲಿ ನೀನೇ ಮಾತಾಡ ಬಾರಣ ಇಲ್ಲಿ. ಮುನಿರತ್ನ ಸಿನಿಮಾ ನಟರನ್ನ ತಯಾರು ಮಾಡಿರೋ ಮುನಿರತ್ನ ಅವರೇ ಮೊದಲು ಶಬ್ದ ಮಾಡ್ರಿ. ನಮಗೆ ಯಾರು ಬೇಡ, ನಿಖಿಲೇ ಬೇಕು. ನಿಖಿಲ್ ಅವ್ರನ್ನ ನಾನು ಬಹಳ ಹತ್ತಿರದಿಂದ ನೋಡಿದ್ದೀನಿ. ಬಹಳ ಮುಗ್ಧ ಮನಸ್ಸು, ಸುಳ್ಳು ಕಪಟ ಏನು ಗೊತ್ತಿಲ್ದಾರ ಅಂತ ಒಂದು ಮುಗ್ಧ ಮನಸ್ಸಿನ ಹುಡುಗ ಜ್ಞಾಪಕ ಇಟ್ಕೊಳ್ರಿ. ಇಂಥ ಒಂದು ಹುಡುಗನ್ನ ನೀವು ಗೆಲ್ಸಿ. 4 ತಿಂಗಳಿಂದ ಅಂಬರೀಷ್ ಅವರ ನಿಧನ ಹೊಂದಿದ್ರು. ಅಂಬರೀಷ್ ಅವರ ನಿಧನ ಹೊಂದಂತ ಸಂದರ್ಭದಲ್ಲಿ ರಾತ್ರಿ 2 ಗಂಟೆಗೆ ನಾನು ನಿಖಿಲ್ ಅವ್ರ ಜೊತೆ ಇದ್ದೀನಿ. ಅಂಬರೀಷ್ ಅವರು ನಿಧನ ಹೊಂದಿದಾಗ ಏನಿವತ್ತು ಕಂಠೀರವ ಸ್ಟುಡಿಯೋ ಅಲ್ಲಿ ಒಂದು ಸಮಾಧಿಗೆ ಜಾಗ ಗುರುತಿಸಿದ್ವಿ. ನಾನು ಪ್ರಮಾಣ ಮಾಡಿ ಹೇಳ್ತೀನಿ, ಆ ಜಾಗ ಗುರುತಿಸಿದ್ದು ನಿಖಿಲೇ, ಬೇರೆ ಯಾರು ಅಲ್ಲ. ಇದಕ್ಕೆ ಜ್ಞಾಪಕ ಇಟ್ಕೊಳ್ಳಿ. ಇವತ್ತು
ಇನ್ನು ದೋಸ್ತಿ ನಾಯಕರ ಭಾಷಣದ ಉದ್ದಕ್ಕೂ ಅಂಬರೀಶ್ ಅವರ ಹೆಸರು ವಿಚಾರ ಪ್ರಸ್ತಾಪ ಆಯಿತು. ಹೆಣ ಹೊರೋದು ನಾವೇ, ಪಲ್ಲಕ್ಕಿ ಹೊರೋದು ಕೂಡ ನಾವೇ, ಅಂಬಿ ಹೆಣ ತಂದಿದ್ದು ನಾವೇ ಅಂತ ಸಚಿವ ಡಿಕೆ ಶಿವಕುಮಾರ್ ಅವರು ಅಂಬರೀಶ್ ವಿಚಾರವನ್ನ, ಅಂಬರೀಶ್ ಹೆಸರನ್ನ ಇವತ್ತಿನ ರ್ಯಾಲಿಯಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಹೆಣ ಹೊರೋಕು ನಾವೇ ಬೇಕು, ಪಲ್ಲಕ್ಕಿ ಹೊರೋದು ನಾವೇ ಅಂತ, ಅಂಬಿ ಹೆಣ ತಂದಿದ್ದು ನಾವೇ ಅಂತ ಸಚಿವ ಡಿಕೆ ಶಿವಕುಮಾರ್ ಅವರು ಇವತ್ತಿನ ರ್ಯಾಲಿಯಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಆ ಮುಖಾಂತರ ಅಂಬರೀಶ್ ಹೆಸರನ್ನ ಪ್ರಸ್ತಾಪ ಮಾಡಿದ್ದಾರೆ. ಇನ್ನೊಂದು ಕಡೆ ಸರ್ಕಾರದ ಆಮಿಷ ಆಫರ್ ಕೊಟ್ಟಿದ್ದನ್ನ ಕೂಡ ಒಪ್ಕೊಂಡಿದ್ದಾರೆ. ಡಿಕೆ ಶಿವಕುಮಾರ್ ಅವರು ಸುಮಲತಾಗೆ ಕೊಟ್ಟಂತ ಆಫರ್ ಅನ್ನ ಒಪ್ಕೊಂಡಿದ್ದಾರೆ. ಹೌದು, ನಾವು ಆಫರ್ ಕೊಟ್ಟಿದ್ದು ನಿಜ ಅಂತ ಹೇಳಿದ್ದಾರೆ ಡಿಕೆ ಶಿವಕುಮಾರ್. ಸುಮಲತಾ ನಿರ್ಧಾರ ಅಲ್ಲ, ಕೀ ಕೊಡ್ತಾವ್ರೆ ಅಂತ ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಅಂಬಿ ಆತ್ಮಕ್ಕೆ ಶಾಂತಿ ಸಿಗಬೇಕಾದ್ರೆ ನಿಖಿಲ್ಗೆ ನೀವು ಮತವನ್ನ ಹಾಕಬೇಕು ಅಂತ ಕಾರ್ಯಕರ್ತರಿಗೆ, ಮತದಾರರಿಗೆ ಕರೆಯನ್ನ ಕೊಟ್ಟಿದ್ದಾರೆ. ಸುಮಲತಾಗೆ ಮತ ಹಾಕಬೇಡಿ ಅಂತ ಪರೋಕ್ಷವಾಗಿ ವಾಗ್ದಾಳಿಯನ್ನ ಮಾಡಿದ್ದಾರೆ. ಜೆಡಿಎಸ್ ಸಮಾವೇಶದಲ್ಲೂ ಕೂಡ ಅಂಬರೀಶ್ ಹೆಸರು ಪ್ರಸ್ತಾಪ ಆಗಿದೆ. ಅಂಬರೀಶ್ ಹೆಸರು ರಾರಾಜಿಸಿದೆ. ಅಧಿಕಾರದ ದಾಹ, ಏನೇನೋ ಆಗ್ಬಿಡ್ಬೇಕು ಅನ್ನೋ ಒಂದು ಆಸೆ, ದುರಾಸೆ ಇದ್ದಿದ್ರೆ ಅವರೇ ಕೊಟ್ರಲ್ಲ ಆಮಿಷಗಳು. MLC ಮಾಡ್ತೀವಿ, ಮಿನಿಸ್ಟ್ರಿ ಮಾಡ್ತೀವಿ, ಬೆಂಗಳೂರು ದಕ್ಷಿಣದಿಂದ ನಿಂತ್ಕೊಳ್ಳಿ, ಬೆಂಗಳೂರು ಉತ್ತರದಿಂದ ನಿಂತ್ಕೊಳ್ಳಿ, ಎರಡು ಪಾರ್ಟಿಗಳು ನಿಮ್ಮ ಪರವಾಗಿ ನಾವು ಹೋರಾಟ ಮಾಡಿ ನಿಮ್ಮನ್ನು ಗೆದ್ದು ಕಳಿಸ್ತೀವಿ ಪಾರ್ಲಿಮೆಂಟ್ಗೆ ಅನ್ನೋ ಒಂದು ಮಾತುಗಳು. ನಿಜವಾಗ್ಲೂ ನನಗೆ ಅಧಿಕಾರದ ದಾಹ ಇದ್ದಿದ್ರೆ ನಾನು ಒಂದೇ ಸೆಕೆಂಡಲ್ಲಿ ಹೌದು ಹೂ ಅಂತ ನಾನು ಒಪ್ಕೋಬೋದಾಗಿತ್ತಲ್ಲ. ಈ ಮಾತನ್ನ ಜನಕ್ಕೆ ಅರ್ಥ ಆಗಲ್ವಾ? ಮಂಡ್ಯದ ಜನಕ್ಕೆ ಅರ್ಥ ಆಗಲ್ವಾ? ಅಂಬರೀಷ್ ಅವರು ಯಾವತ್ತೂ ಒಂದು ಮಾತು ಹೇಳೋರು, ಮಂಡ್ಯದ ಜನ ಮುಗ್ಧರು, ಮುಟ್ಟಾಳರಲ್ಲ, ಮುಟ್ಟಾಳರಲ್ವೇ ಅಲ್ಲ ಅನ್ನೋ ಒಂದು ಮಾತು ಹೇಳೋರು. ಅಂಬರೀಷ್ ಅವರು 20-25 ವರ್ಷಗಳು ದುಡಿದಿದ್ದ ಪಕ್ಷ ಅಂದ್ರೆ ಅದು ಕಾಂಗ್ರೆಸ್ ಪಕ್ಷ. ಅವರೊಟ್ಟಿಗೆ, ಅವ್ರಿಗೋಸ್ಕರ ಸಾವಿರಾರು ಜನ ಕಾರ್ಯಕರ್ತರು ದುಡಿದಿದ್ದಾರೆ. ಅವರು ನನ್ನ ಹತ್ರಕ್ಕೆ ಬಂದು ಇವತ್ತಿನ ದಿನ ನಿಮ್ಮ ಜೊತೆಯಲ್ಲಿ ನಾವಿದ್ದೀವಿ, ಇಷ್ಟೊಂದು ವರ್ಷಗಳು ನಾವು ಅಂಬರೀಷ್ ಅಣ್ಣನ್ನೇ ನಂಬ್ಕೊಂಡಿದ್ದೀವಿ, ಇವಾಗ ನೀವು ನಮ್ಮ ಪರ ಇರಬೇಕು, ನೀವು ನಮ್ಮ ಕೈ ಬಿಡಬಾರದು, ನೀವು ಬಿಟ್ರೆ ನೀವು ಮಂಡ್ಯದ ಸೊಸೆನೇ ಅಲ್ಲ ಅನ್ನೋ ಒಂದು ಮಾತುಗಳು ನನಗೆ ಹೇಳಿದ್ರು. ನಾನೇ ಕೇಳಿದೆ, ನನಗೆ ರಾಜಕೀಯ ಗೊತ್ತಿಲ್ಲ, ನನಗೆ ನಿಜವಾಗ್ಲೂ ರಾಜಕೀಯದಲ್ಲಿ ABCDನೂ ನನಗೆ ಗೊತ್ತಿಲ್ಲ, ನನಗೇನು ಅರ್ಹತೆ ಇದೆ, ನೀವು ನನ್ನನ್ನು ಯಾಕೆ ಒತ್ತಾಯ ಮಾಡ್ತಿದ್ದೀರಿ, ನನ್ನಲ್ಲಿ ಏನು ನೋಡಿ ನೀವು ಈ ಮಾತುಗಳನ್ನ ಹೇಳ್ತಿದ್ದೀರಿ ಅಂತ ಕೇಳಿದಾಗ, ಇಲ್ಲ, ಅಂಬರೀಷ್ ಅವರು ಮಾಡಿರುವಂಥ ಒಂದಷ್ಟು ಒಳ್ಳೆ ಕೆಲಸಗಳು ನಿದರ್ಶನ ಇದೆ, ಆ ಕೆಲಸಗಳನ್ನು ಮುಂದುವರಿಸ್ಕೊಂಡು ಹೋಗ್ತೀರಾ ಅನ್ನೋ ನಂಬಿಕೆ ನಿಮ್ಮ ಮೇಲೆ ನಮಗಿದೆ, ಅವರು ಬಿಟ್ಟಿರೋ ಕನಸುಗಳು ಒಂದಷ್ಟಿದೆ, ಅದನ್ನು ನಿಮ್ಮ ಮೂಲಕ ನನಸು ಮಾಡಬೇಕಾಗಿರೋ ಕರ್ತವ್ಯ ನಿಮಗಿದೆ ಅನ್ನೋ ಒಂದು ಮಾತುಗಳ ಮೂಲಕ ನನ್ನನ್ನು ಇಷ್ಟು ದೂರ ಕರ್ಕೊಂಡು ಬಂದಿದ್ದು ನೀವು. ಬಳ್ಳಾರಿಲಿ ಒಂದು ಮಾತು ಹೇಳಿದ್ದೇನೆ, ನಿಮ್ಮ ಹೆಣ ಹೊರೋರು ನಾವೇ, ನಿಮ್ಮ ಪಲ್ಲಕ್ಕಿ ಹೊರೋರು ನಾವೇ, ಬೇರೆ ಯಾರು ಬರ್ಲಿಕ್ಕೆ ಸಾಧ್ಯ ಇಲ್ಲ. ಈ ಚುನಾವಣೆ ಸರ್ಕಾರ ರಚನೆ ಆದಮೇಲೆ ಕುಮಾರಸ್ವಾಮಿ ಸರ್ಕಾರ ಈ ರಾಜ್ಯಕ್ಕೆ ಬೇಕು ಅಂತ ಹೇಳಿಲ್ವಾ? ಕುಮಾರಸ್ವಾಮಿ ಅವ್ರಿಗೆ ಆಶೀರ್ವಾದ ಮಾಡಲಿಲ್ವಾ? ಈ ಅಂಬರೀಷ್ ಅಣ್ಣನ ಹೆಣವನ್ನ ಈ ಮಂಡ್ಯಕ್ಕೆ ಕುಮಾರಸ್ವಾಮಿ ತರಲಿಲ್ವಾ? ಆವತ್ತು ರಾತ್ರಿ ಬೇಡ, ಮಂಡ್ಯಕ್ಕೆ ತೆಗೆದುಕೊಂಡು ಹೋಗಬಾರ್ದು ಅಂತೇಳಿ ಮಧ್ಯರಾತ್ರಿ ತೀರ್ಮಾನ ಆಯ್ತು. ಆದ್ರೆ ಕುಮಾರಸ್ವಾಮಿ ಅವರು ಆ ಮಂಡ್ಯಕ್ಕೆ ನನ್ನೊಬ್ಬ ಸ್ನೇಹಿತ ಆತ, ರಾಜಕಾರಣದಲ್ಲಿ ಏನೇ ಭಿನ್ನಾಭಿಪ್ರಾಯ ಇರಲಿ, ಅಂಬರೀಷ್ಗೆ ಒಳ್ಳೇದಾಗಬೇಕು ಅಂತೇಳಿ ನಾವು ಬಯಸಿದ್ದೇವೆ ಅಂತೇಳಿ. ಹಂಗೆ ಇವತ್ತು ರಾಜಕಾರಣದಲ್ಲಿ ಹೃದಯ ಶ್ರೀಮಂತಿಕೆ ಇರಬೇಕು. ಅಂಬರೀಷ್ ಅವರ ಆತ್ಮಶಾಂತಿಗೆ, ಅವರ ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂದ್ರೆ ನಿಖಿಲ್ ಗೌಡ್ರಿಗೆ ನೀವೆಲ್ಲ ಆಶೀರ್ವಾದನ ಮಾಡಬೇಕು. ಎಲ್ಲಿ ಬೇಕಾದ್ರೂ ನಿಖಿಲ್ ಕುಮಾರಸ್ವಾಮಿ ಅವರು ಬೆಂಗಳೂರಲ್ಲೂ ನಿಂತ್ಕೋಬಹುದಾಗಿತ್ತು, ತುಮಕೂರಲ್ಲೂ ನಿಂತ್ಕೋಬಹುದಾಗಿತ್ತು, ಮೈಸೂರಲ್ಲೂ ನಿಂತ್ಕೋಬಹುದಾಗಿತ್ತು, ಎಲ್ಲಿ ಬೇಕಾದ್ರೂ ನಿಂತ್ಕೋಬಹುದಾಗಿತ್ತು. ಆದ್ರೆ ನಮ್ಮ ಪ್ರತಿನಿಧಿಯಾಗಿ ಇಲ್ಲಿ ನೀವು ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ಎಲ್ಲ ಸ್ಥಳೀಯ ಮುಖಂಡಗಳು ಕೇಳಿದ್ರಿಂದ ಅವರ ಒತ್ತಡದ ಮೇಲೆ ಇವತ್ತು
ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಚುನಾವಣೆಯಲ್ಲಿ ನಾವೆಲ್ಲ ಸೇರಿ ಅವ್ರಿಗೆ ಉಮೇದರಾಗಿ ಆಶೀರ್ವಾದ ಮಾಡಲಿಕ್ಕೆ ನಾವೆಲ್ಲ ಇಲ್ಲಿಗೆ ಬಂದಿದ್ದೇವೆ. ಸುಮಲತಾ ಅವರು ನನ್ನ ಹತ್ರ ಬಂದಿದ್ರು, ನನ್ನ ಬೆಂಬಲ ಕೇಳಿದ್ರು. ಶಿವರಾಮೇಗೌಡರ ಎಲೆಕ್ಷನ್ ಅಲ್ಲಿ ನಾವು ಟಿಕೆಟ್ ಅನ್ನ ಬಿಟ್ಕೊಟ್ಟಿದ್ದೇವೆ. ಈಗ ನಾವು ವಾಪಸ್ಸು ಆ ಸೀಟ್ ಕೊಡಿ ಅಂತ ಕೇಳಿದ್ರೆ ನಮ್ ಧರ್ಮ ಇಲ್ಲ. ನಿಮ್ಗೆ ಏನಾದ್ರು ರಾಜಕಾರಣದಲ್ಲಿ ಆಸಕ್ತಿ ಇದೆ ಅಂದ್ರೆ ಬಹಳ ಸಂತೋಷ. ನೀವು ಬೇಕಾದ್ರೆ ಮೈಸೂರಲ್ಲಿ ನಿಂತ್ಕೊಳ್ಳಿ, ಬೆಂಗಳೂರಿನಲ್ಲಿ ನಿಂತ್ಕೊಳ್ಳಿ. ಎರಡು ಪಕ್ಷಗಳು ಬೆಂಬಲವಾಗಿ ನಾವು ನಿಂತ್ಕೊಳ್ತೇವೆ. ನಾನು ಹೇಳಿದೆ, ಬೇಕಾದ್ರೆ ಜನತಾದಳ ಸಿಂಬಲ್ ಅಲ್ಲ ನಿಂತ್ಕೊಳ್ಳಿ, ಇಲ್ಲ ಕಾಂಗ್ರೆಸ್ ಸಿಂಬಲ್ ನಿಂತ್ಕೊಳ್ಳಿ ಅಂತ ಹೇಳಿದೆ. ಆಕೆಗೆ ಪಾಪ ಯಾರೋ ಹಿಂದೆಯಿಂದ ಪಾಪ ಕೀ ಕೊಡ್ತಾ ಇದ್ದಾರೆ. ಬಾಕ್ಲು ಯಾರು ಕೀ ಕೊಟ್ರು ಕೂಡ ಬಾಕ್ಲು ಬಹಳ ದೊಡ್ಡದಿರ್ತದೆ. ಬೀಗಿದ ಕೈ ಯಾರದೇ ಕೈಯಲ್ಲಿರ್ಲಿ, ಆದ್ರೆ ಒಂದ್ ಸಣ್ಣ ಕೀ ಸಾಕು. ಆ ಸಣ್ಣ ಕೀ ನಿಮ್ ಕೈಯಲ್ಲಿದೆ, ನಿಮ್ ಕೈಯಲ್ಲಿದೆ. ಸೋದರಿ ಸುಮಲತಾ ಅವರು ನನ್ನ ಹತ್ರ ಬಂದಿದ್ರು. ಇದು ಸ್ಟಾರ್ ವರ್ಸಸ್ ಸರ್ಕಾರದ ನಡುವೆ ನಡೆದಂತ ಟಾಕ್ ವಾರ್ ಆದ್ರೆ ಇನ್ನೊಂದ್ ಕಡೆ ಇಬ್ರು ಫ್ರೆಂಡ್ಸ್ ಮಧ್ಯೆ ಕೂಡ ಇವತ್ತು ರಾಜಕೀಯ ವಾಕ್ಸಮರ ಆಗಿದೆ. ಅವತ್ತು ಯಾರು ಏನ್ ಹೇಳಿದ್ರು, ಇವತ್ತು ಅದಕ್ಕೆ ಯಾರು ಏನ್ ಟಾಂಗ್ ಕೊಟ್ರು. ಇವತ್ತು ನಿಖಿಲ್ ಬಾಯಲ್ಲಿ ಜನರ ವಿಚಾರ, ಜನರ ಬಗ್ಗೆ ಉಲ್ಲೇಖವನ್ನ ಮಾಡಿ ಪ್ರಸ್ತಾಪ ಮಾಡಿ ಮಾತನಾಡಿದ್ದಾರೆ. ಮಂಡ್ಯ ಜನರ ಹೆಸರಲ್ಲಿ ಅಭಿ ಹಾಗೇನೆ ನಿಖಿಲ್ ರಾಜಕೀಯ ಭಾಷಣವನ್ನ ಮಾಡಿದ್ದಾರೆ. ಅವತ್ತು ಅಭಿಷೇಕ್ ಇದೇ ಮಂಡ್ಯ ಜನರ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ಇವತ್ತು ನಿಖಿಲ್ ಕೂಡ ರಾಜಕೀಯ ಭಾಷಣವನ್ನ ಜನರ ಹೆಸರಲ್ಲೇ ಮಾಡಿದ್ದಾರೆ. ಹಲವಾರು ಜನ ಹಲವಾರು ಮಾತುಗಳು ಆಡ್ತಾರೆ ಅಂತ ಅದ್ರ ಬಗ್ಗೆ ಒಂದಿಷ್ಟು ಚರ್ಚೆ ಮಾಡಿ ಒಂದಿನ ನಾನು ಹೋಗಿ ನಮ್ಮ ಫ್ಯಾನ್ ಕೇಳಿದಾಗ, ಇವ್ರು ಇಷ್ಟೆಲ್ಲ ಮಾತಾಡ್ತಾರ, ನಾವೊಂದು ಉತ್ತರಿಸ್ಬೇಕಾ, ನಾವೇನಾದ್ರು ಒಂದು ಹೇಳೋದ ಅಂತ ಕೇಳಿದಾಗ ನಾವೇನು ಹೇಳೋದ್ ಬೇಕಾಗಿಲ್ಲ ಮಗ, ಜನ ನಮ್ಮ ಪರ ಮಾತಾಡ್ತಾರೆ. ನಮ್ಮ ತಾಯಿ ಮತ್ತೆ ನಾನು, ನೀವು ನಮ್ಮ ಮೇಲೆ ಇಟ್ಟಿರೋ ಪ್ರೀತಿ ವಿಶ್ವಾಸ ಅದನ್ನ ನಂಬ್ಕೊಂಡು ಇಷ್ಟು ದೂರ ಬಂದಿದ್ದೀವಿ. ನಾವು ಇವ್ರಿಗೆ ಉತ್ತರಿಸ್ಬೇಕು ಅಂದ್ರೆ, ನಾವು ಅಂಬರೀಷ್ ಅಣ್ಣನ ಬಲ ಏನು ಅಂತ ತೋರಿಸ್ಬೇಕಂದ್ರೆ ಇವತ್ತಿಂದ ನಮ್ಮ ಕೆಲಸ ಶುರು. ಮಂಡ್ಯ ಅಖಾಡಕ್ಕೆ ಅಂಬರೀಷ್ ಅವ್ರ ಕುಟುಂಬ ಇಳಿದಿದೆ. ಅವರ ಅಭಿಮಾನಿಗಳ ಧ್ವನಿ, ಅವರ ಕಾರ್ಯಕರ್ತರ ನಂಬಿ ನಾವು ಇಲ್ಲಿ ಬಂದಿದ್ದೀವಿ. ತಮ್ಮ ಮಗನ ರೀತಿನಲ್ಲಿ ಇವತ್ತು ಯಾವ ರೀತಿ ತಾವುಗಳು ಅವ್ರನ್ನ ಬೆಳೆಸಿ ರಾಜಕೀಯವಾಗಿ ಇಷ್ಟು ದೊಡ್ಡ ಮಟ್ಟಕ್ಕೆ ಇವತ್ತು ಕೂರ್ಲಿಕ್ಕೆ ಕಾರಣಕರ್ತರಾದಂತ ನನ್ನ ತಂದೆ ತಾಯಂದ್ರಿಗೆ ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವತ್ತು ದೇವೇಗೌಡರು ಕುಮಾರಣ್ಣ ಅವರ ಒಂದು ರಕ್ತ ಉತ್ಕಂಡು ಅಂಟಿರುವಂತ ಮನುಷ್ಯ ನಾನು, ಅವರ ಕುಟುಂಬದ ಒಬ್ಬ ಸದಸ್ಯ. ಯಾವತ್ತಿಗೂ ನಾನು ನಮ್ಮ ರೈತಾಪಿ ವರ್ಗದ ತಂದೆ ತಾಯಂದ್ರ ಜೊತೆ, ನಮ್ಮ ನಾಡಿನ ಬಡವರ ಜೊತೆ, ತಾಯಂದ್ರ ಜೊತೆ, ನನ್ನ ಯುವಕ ಮಿತ್ರರು, ನನ್ನ ಸಹೋದರ ಸಹೋದರಿಯರ ಜೊತೆ ನನ್ನ ಜೀವನ ತ್ಯಾಗ ಮಾಡ್ಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈ ಒಂದು ಸಂದರ್ಭದಲ್ಲಿ ತಮ್ಮಗಳ ಪರವಾಗಿ ನನ್ನ ಕೊನೆಯ ಉಸಿರಿರೋವರೆಗೂ ಈ ಮಂಡ್ಯ ಜಿಲ್ಲೆಯ ಋಣ ಏನಿದೆ, ಬಹುಶಃ ಇನ್ನು 7 ಜನ್ಮ ಎತ್ತು ಬಂದ್ರು ತೀರ್ಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ನಮ್ಮ ತಂದೆಯವರು ನನ್ನ ಹತ್ರ ಪದೇ ಪ್ರಸ್ತಾಪ ಮಾಡ್ತಾ ಇರ್ತಾರೆ. ನನ್ನ